ಖರ್ಚು ಮಾಡಿದಾಗ ಏನೂ ರಿಸಲ್ಟ್ ಬರಲಿಲ್ಲ. ಅವ್ರು ಏನಂದ್ರು 2 ತಾಸು ಟೈಮ್ ಅಂತ ಹೇಳಿದ್ರು. ನಿಮ್ಮ ಮಮ್ಮಿಗೆ ಇರೋದು 2 ತಾಸು ಟೈಮ್, ನೀವು ಯಾಕೆ ಸುಮ್ಮನೆ ರೊಕ್ಕ ಹಾಕ್ತೀರಾ, ಹಾಕ್ಬಿಟ್ಟು ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಅಂದಾಗ ನಮ್ಗೇನಾಯ್ತು, ಆದ್ರೆ ಆಗಲ್ಲ, ಏನಾರು ಆಗಲಿ, ಒಟ್ಟು ನಮ್ಗೆ ಏನಾಯ್ತಲ್ಲ ಟ್ರೀಟ್ಮೆಂಟ್ ಕೊಡ್ರಿ, ಬದುಕಲಿ ಹೋದ್ರೆ ಇದು ಏನಾದ್ರೆ ಅದು ಅಲ್ಲ ಮೇಲೆ ಭರವಸೆ ಅಂತಂದೇಳಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಆದರೆ ಅವ್ರು ಏನಾದರೂ ಏನು ಮಾಡಿದ್ರೆ 2 ತಾಸಿನ ಅವ್ರು ಅಂತಂದು ಆಯ್ತು ಅಂತೇಳಿ ನಾವು ಏನು ಮಾಡ್ತೀವಿ, ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಮತ್ತು ಸೀದಾ ಗುಲ್ಬರ್ಗ ತೊಗೊಂಡೋಗಿ ಅವ್ರಿಗೆ ಬಿಟ್ಟಿವಿ. ಅದು ನನಗಿದು ಅವಾಗ ಪರಿಚಯ ಆಯ್ತಲ್ಲ, ಪರಿಚಯ ಆದಮೇಲೆ ನಾನಿಂದೆ ನಮ್ಮ ಸರ್ಗೆ ಭೇಟಿಯಾದೆ, ಶಿವ ಸರ್ಗೆ ಭೇಟಿಯಾದಾಗ ನನಗೆ ಹಿಂಗೆ ಸರ್ ನಮ್ಮ ಮಮ್ಮಿಗೆ ಇಷ್ಟು ನಾನು ಖರ್ಚು ಮಾಡಿದ್ದೀನಿ, ಅವ್ರಿಗೆ ಆರಾಮಿಲ್ಲ, ಮತ್ತು ಈಗ ಅವರು 2 ತಾಸು ಟೈಮ್ ಕೊಟ್ಟಿದ್ದಾರೆ ಡಾಕ್ಟ್ರು ಅಂತ ಹೇಳಿದೆ. ಹೇಳಿದಾಗ ಏನಿಲ್ಲ, ಅಲ್ಲಿ ಹೋಗ್ರಿ ಒಂದು ಡೀನೋನಿಗೆ ಕೊಟ್ಟು ಬರ್ರಿ ಅಂತಂದರು. ಡೀನೋನಿಗೆ ಹೋಗಿ ಕೊಟ್ಟು ಬಂದಾಗ ಒಂದು ದಿನ ಕೊಟ್ಟು ಬಂದ್ರೆ ಯಾಕಂದರೆ ಅವರು 2 ತಾಸು ಟೈಮ್ ಕೊಟ್ಟಿದ್ರು. ಅವರು 2 ತಾಸು ಟೈಮ್ ಕೊಟ್ಟಾಗ ನಾನು ಹೋಗಿ ಕೊಟ್ಟೆ, ಬದುಕಲಿ ಇದ್ದಾರಾಗಲಿ ಅಂತೇಳಿ ನಾನು ಭರವಸೆ ಮೇಲೆ ಕೊಟ್ಟೆ, ಅಲ್ಲ ಮೇಲೆ ಭರವಸೆ ಮಾಡಿದೆ, ಭರವಸೆ ಮೇಲೆ ಕೊಟ್ಟಿದ ಮೇಲೆ ಏನಾಯ್ತಲ್ಲ, ಅವರು ಅಲ್ಲಿಂದ ಆ್ಯಕ್ಟಿವ್ ಆಗ್ತಂತ ಬಂದರು. 2 ದಿನ ಕೊಟ್ವಿ, ಬೆಡ್ ಮೇಲೆ ಇದ್ರು, ಅವರು ಪೂರ ಬೆಡ್ಡಿನ ಮೇಲೆ ಮಕ್ಕಂದಿದ್ರು. ಅವ್ರ ಮಕ್ಕಂದಾಗ ಏನಾಯ್ತಲ್ಲ, ಹಂಗೆ ಮಕ್ಕಂದಲ್ಲಿ ಗಂಜಿ ಕುಡಿಸ್ಕೊಂತಾನೆ ಇದನ್ನು ಜ್ಯೂಸ್ ಕುಡ್ಕೊಂತ ಕುಂತಾಗ ಒಂದು 8 ದಿವಸ ಆಯಿತು. 8 ದಿವಸ ಆದಮೇಲೆ ಸ್ವಲ್ಪ ಎದ್ದು ಕುಂತ ಮೇಲೆ ನಮ್ಗೆ ಸ್ವಲ್ಪ ಭರವಸೆ ಆಯಿತು, ಎದ್ದು ಕುಂದ್ರಲ್ಲ ಅಂತೇಳಿ. ಮತ್ತು ಏನೆಲ್ಲ ಬರ್ತಾ ಒಂದು ತಿಂಗಳ ಯೂಸ್ ಮಾಡಿದ್ಮೇಲೆ ಎದ್ದು ಕುಂದ್ರಾಕೂತ್ರು ಅವರು. ಎದ್ದು ಕುಂದ್ರಾದ್ರು, ಸ್ವಲ್ಪ ಗಂಜಿ ಕುಡಿಯೋದು 2 ಇಡ್ಲಿ ತಿನ್ನೋಕೂತ್ರು. 2 ಇಡ್ಲಿ ತಿನ್ನೋ ಹೊತ್ತಿಗೆ ಮತ್ತು ನಾವು ಭರವಸೆ ಸಿಗ್ತಲ್ಲ, ನಾನು ಡಾಕ್ಟ್ರಲ್ಲೇ ಭರವಸೆ ಕೊಟ್ಟಿದ್ದಿಲ್ಲ ಏನು. ಹಂಗಾಗಿ ಏನಂತಲ್ಲ, ಅವ್ರಿಗೆ ಪೂರ ಆರಾಮಾಗಿದೆ. ಇವತ್ತಿನ ದಿನದಾಗಲಿ ನಮ್ಮ ಅಪ್ಪಗೆ ಅವರೇ ಊಟ ಮಾಡಿಸ್ತಾರೆ, ಅವರೇ ಅಡುಗೆ ಮಾಡಿಕೊಡ್ತಾರೆ, ಅವರೇ ಬಟ್ಟೆ ಒಗಿತಾರೆ, ಅವರೇ ಎಲ್ಲ ನೋಡ್ಕೊತಾರೆ. ನಾವು ಇರೋದು ಇಲ್ಲೇ ಕೊಪ್ಪಳ. ನಮ್ಮ ಅಪ್ಪಗೆ ಅವರೆಲ್ಲ ನೋಡ್ಕೊಳೋದು ನಮ್ಮ ಮಮ್ಮಿನೇ. ಯಾರು ಅವ್ರು ಗುಲ್ಬರ್ಗದಲ್ಲಿ ಇರ್ತಾರೆ. ಹಾಗಾಗಿ ಮೇಲೆ ಅಲ್ಲಿ ನಾನೇನು ಮಾಡಿದೆ, ಈ ಬಿಸ್ನೆಸ್ ಮಾಡೋಣ ಅಂತಂದು ಅವಾಗ ನನ್ನ ತಲೆಗೆ ಬಂತಿದೆ. ಇನ್ಮೇಲೆ ರಿಸಲ್ಟ್ ಬಂದಮೇಲೆ ಮತ್ತು ತಯಾರಿ ಎದ್ಕೊಂಡ್ರಲ್ಲ, ನನಗೆ ಭರವಸೆ ಆಯಿತು. ಹಂಗಾಗಿ ನಾನೇನು ಮಾಡಿದೆ, ಬಿಸ್ನೆಸ್ ಮಾಡೋಕೆ ನಿಂತೆ. ಈಗ ನೋಡಿ, ಅದೇ ಊರಲ್ಲಿ ನಮ್ಮ ತಯಾರಿಯಲ್ಲೇ ಅಲ್ಲಿ ಗುಲ್ಬರ್ಗ ಐತಲ್ಲ, ಗುಲ್ಬರ್ಗಲಿಂದ ಒಂದು 10 ಕಿಲೋಮೀಟರ್ ಇದೆ ಶ್ರೀನಿವಾಸ ಅಡಿಗೆ ಅಂತೇಳಿ. ಅಲ್ಲಿ ಹೋಗಿ ಅಲ್ಲಿ ಅವ್ರಿಗೆ ಆರಾಮಾಗಿದ್ದು ನೋಡಿದ್ದಕ್ಕೆ ಅಲ್ಲಿ 200 ಜನಕ್ಕೆ ನಾನು ಬಾಟ್ಲಿ ಕೊಟ್ಟಿದ್ದೀನಿ. 200 ಜನ ಬಾಟ್ಲಿ ಕೊಟ್ಟಿದ್ದೀನಿ. ಅಲ್ಲಿಂದ ಅದೇ ಊರ್ಲಿಂದ ಮತ್ತೆ 2 ಊರಿಗೆ ಹೋಗಿದ್ದೆ. ಅಲ್ಲೇ ಒಂದು 20-30 ಬಾಟ್ಲಿ ಹೋಗಿದ್ದಾವೆ. ಥ್ಯಾಂಕ್ ಯು, ಸೂಪರ್. 200 ಜನ ಕೊಟ್ಟಿದ್ದೀನಿ. ಎಲ್ಲರಿಗೂ ಆರೋಗ್ಯ ಸಿಕ್ಕಿದೆ. ಆಮೇಲೆ ಪೈಲ್ಸ್ ಇದ್ದವರಿಗೆ ಕೊಟ್ಟಿದ್ದೀನಿ. ಆಮೇಲೆ ಶುಗರು, BP, ಇದು ಪಾರ್ಸಿ ಅಟ್ಯಾಕ್ ಆದವ್ರಿಗೂ ಕೊಟ್ಟಿದ್ದೀನಿ. ಈಗ ಅದು ರಿಸಲ್ಟ್ ಬಂದಿದೆ, ಎದ್ದು ಕುಂದಿರ್ತಾ ಇದ್ದಾರೆ. ಆಮೇಲೆ ಏನಲ್ಲ, ಶುಗರ್ ಪೈಲ್ಸ್ ಅಂದರೂ ಪೂರ ಎಷ್ಟು 15 ದಿನದಲ್ಲಿ ರಿಸಲ್ಟ್ ಬಂದಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಹೇಳ್ಬೋದಾ? ಥ್ಯಾಂಕ್ಸ್ ಹೇಳ್ಬೋದಾ? ಇಲ್ಲ, ಆಟೋ ಡ್ರೈವರ್ ಮಾಡೋ ಕೆಲಸನ ಈಗ ಡಾಕ್ಟರ್ ಮಾಡೋ ಕೆಲಸನ. ಡಾಕ್ಟರ್ ಮಾಡೋದು ಅಂದ್ರೆ ಡಾಕ್ಟರ್ ಅನ್ನಂಗಿಲ್ಲ, ಇವರು ನ್ಯೂಟ್ರಿಷನ್ ಅಡ್ವೈಸರ್. ಈಗ ಅಡ್ವೈಸ್ ಮಾಡ್ತಾ ಇದ್ದಾರೆ. ಒಳ್ಳೇದಾ? ಈ ಕಾಲದಲ್ಲಿ ಇವರು ಸೂಟು ಬೂಟು ಹಾಕೊಂಡು ಈ ರೀತಿ ಮಾಡ್ಲಿಕ್ಕೆ ಸಾಧ್ಯನಾ? ಒಂದು ಆಟೋ ಡ್ರೈವರ್ ಲೈಫ್ ಚೇಂಜ್ ಆಗಿದೆ. 4-5 ಜನದ ಲೈಫ್ ಚೇಂಜ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾರಿಗೆಲ್ಲ ಆಸಕ್ತಿ ಇದೆ ಕೈ ಎತ್ತಿ ನೋಡೋಣ. ಒಳ್ಳೇದಾಗಲಿ ಎಲ್ಲರೂ. ಥ್ಯಾಂಕ್ ಯು.